ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸರಿ ವ್ಲಾಗ್ಸ್. ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಏನಂದರೆ ಇವತ್ತು ನಾನು ನನ್ನ ಸೆಲ್ಫ್ ಪ್ಯಾಂಪರಿಂಗ್ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯು ನೋ ವಾಟ್, ಇಟ್ಸ್ ಎ ಮೆನಿಕ್ಯೂರ್ ಡೇ. ಸೊ ಇವತ್ತು ನಾನು ಮನೇಲಿ ಹೇಗೆ ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಟ್ ಇವತ್ತು ನಾನು ಮಾಡ್ಕೋತಾ ಇರೋದು ಮೆನಿಕ್ಯೂರ್ ಅಷ್ಟೇ. ಬಟ್ ಯು ಕ್ಯಾನ್ ಡೂ ಇಟ್ ಫಾರ್ ಬೋತ್. ಫಸ್ಟ್ ನಿಮ್ಮದು ಕೈಯಲ್ಲಿರೋ ಆಕ್ಸೆಸರೀಸ್ ಎಲ್ಲ ಬಿಚ್ಚಿಡಿ. ಆಮೇಲೆ ಟೇಕ್ ಎ ಸ್ಮಾಲ್ ಬೌಲ್, ಅಂದರೆ ನಿಮ್ಮ ಕೈ ಫಿಟ್ ಆಗೋ ಥರ. ಆಮೇಲೆ ನಾನು ನನ್ನ ಹತ್ರ ಇರೋ ಆಕ್ಸೆಸರೀಸ್ನೆಲ್ಲ ವಾಶ್ ಮಾಡ್ಕೊಂಡೆ. ಆ್ಯಕ್ಚುಲಿ ಇದು ಡೆಡ್ ಸ್ಕಿನ್ ರಿಮೂವರ್ಸು. ಸೊ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಅದಾದಮೇಲೆ ಫ್ರೇಗ್ರೆನ್ಸ್ಗೆ ಮತ್ತು ಆ್ಯಂಬಿಯನ್ಸ್ಗೆ ಅಂತ ಪೆಟಲ್ಸ್ ತೊಗೊಂಡಿದ್ದೀನಿ. ದೆನ್ ಲೆಮನ್. ಆಮೇಲೆ ಫ್ರೇಗ್ರೆನ್ಸ್ಗೆ ರೋಸ್ ವಾಟರ್ ತೊಗೊಂಡಿದ್ದೀನಿ. ಆಮೇಲೆ ಶ್ಯಾಂಪು ಆರ್ ಬಾತಿಂಗ್ ಶ್ಯಾಂಪು ಎರಡನ್ನೂ ಯೂಸ್ ಮಾಡ್ಕೊಬೋದು. ಫಸ್ಟ್ ನೀವು ಲೆಮನ್ನ ಕ್ಲೀನಾಗಿ ಸ್ಕ್ವೀಸ್ ಮಾಡಿ. ಒಂದು ಲೆಮನ್ ಬೇಡ, ಹಾಫ್ ಲೆಮನ್ ಸಾಕು. ಸ್ಕ್ವೀಸ್ ಮಾಡಿ ಆದಮೇಲೆ ಅರ್ಧ ಶ್ಯಾಂಪೂನ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಅದು ಶ್ಯಾಂಪೂಯಿಂದ ಏನೂ ಯೂಸ್ ಇಲ್ಲ, ಬಟ್ ಇಟ್ ಕೀವ್ಸ್ ಆ್ಯಂಬಿಯನ್ಸ್, ಅಂದರೆ ವೈಬ್ ಕೊಡುತ್ತೆ ನೀವು ಸಲೂನಲ್ಲಿ ಮಾಡಿಸ್ತಿರೋ ಥರ. ಆಮೇಲೆ ನಿಮಗೆ ಕ್ಲೀನಾಗಿ ಮಿಕ್ಸ್ ಆದಮೇಲೆ ವಾಟರೆಲ್ಲ, ಆ್ಯಂಡ್ ಕೀಪ್ ಇನ್ ಮೈಂಡ್ ವಾಟರ್ ತುಂಬ ಬಿಸಿ ಬೇಡ. ಯಾಕಂದರೆ ತುಂಬ ಬಿಸಿ ಇದ್ದರೆ ಕೈ ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ವಾಟರ್ ಸ್ವಲ್ಪನೇ ಬಿಸಿ ಇರಲಿ, ಅಂದರೆ ಬೆಚ್ಚಗಿರೋ ನೀರಂತ ಹೇಳ್ತಾರಲ್ಲ, ಇಟ್ಸ್ ಎನಫ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ಒಳ್ಳೆಯದು. ಕಾಸ್ ಒಂದೇ ಕಡೆ ಎಲ್ಲದೂ ಸೋಕಾದರೆ ಚೆನ್ನಾಗಿರಲ್ಲ. ಆ್ಯಂಡ್ ಅದರಲ್ಲೇ ಆಟ ಆಡ್ಕೋಬೋದು ನೀವು ಸ್ವಲ್ಪ ಹೊತ್ತು. ಇಟ್ಸ್ ಲೈಕ್ ಊಟ ಆದಮೇಲೆ ವಾಟರ್ ಡಿಪ್ ಕೊಡ್ತಾರಲ್ಲ, ಫಿಂಗರ್ ಡಿಪ್, ಆ ಥರ ಇತ್ತು. ಆಮೇಲೆ ನನ್ನ ಫೇವ್ರೆಟ್ ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡೆ. ನೀವು ನಂಬ್ತಿರೋ ಬಿಡ್ತಿರೋ, ನಿಜವಾಗ್ಲೂ ಸಖತ್ ಗುಡ್ ಸ್ಮೆಲ್ ಕೊಡುತ್ತೆ ಅದು. ಆಮೇಲೆ ಸಲೂನ್ ವೈಬ್ ಇರಲಿ ಅಂತ ನಾನು ಪೆಟಲ್ಸ್ನ ಕೂಡ ಹಾಕ್ಕೊಂಡೆ. ಇಫ್ ಯು ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆಮೇಲೆ ನಿಮ್ಮ ಕೈನ ಅಟ್ಲೀಸ್ಟ್ 10 to 12 ಮಿನಿಟ್ಸ್ ಆದ್ರೂ ಕೈನ ಸೋಕ್ ಮಾಡಿ. ಯಾವುದೇ ಕಾರಣಕ್ಕೂ ತೆಗಿಬೇಡಿ, ಐ ಮೀನ್ ಅಳ್ಳಾಡಿಸ್ಬೇಡಿ ಕೈನ. ಅಂದರೆ ಅದು ಏನು ಫಿಟ್ ಆಗಿರುತ್ತಲ್ಲ ನಿಮ್ಮ ಕೈಗೆ, ಅದೇನು ವರ್ಕ್ ಆಗ್ತಿರುತ್ತಲ್ಲ, ಸೊ ಇಟ್ ಡಸ್ ನಾಟ್ ರೆಸ್ಪಾನ್ಸ್, ಅದು ನಿಮ್ಗೆ ವೇಸ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದಾದಮೇಲೆ ಕೈನ ತುಂಬ ಹೊತ್ತು ಸೋಕ್ ಮಾಡೋಕ್ಕೂ ಹೋಗಬೇಡಿ. 10 to 12 ಮಿನಿಟ್ಸ್ ಟೈಮರ್ ಇಟ್ಕೊಂಡು ಕೈನ ಸೋಕ್ ಮಾಡ್ಕೊಳ್ಳಿ, ಓಕೆನಾ? ನಮಗೆಲ್ಲ ಗೊತ್ತಿರೋಂಗೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿರ್ತೀವಿ. ಯಾರಿಗೂ ಟೈಮ್ ಕೊಡೋಕ್ಕಾಗಲ್ಲ, ಫ್ಯಾಮಿಲಿಯವ್ರಿಗೆ ಟೈಮ್ ಕೊಡೋಲ್ಲ. ಫಸ್ಟ್ ಮೇನ್ ಪಾಯಿಂಟ್ ಅದು. ಬಟ್ ನಮಗೆ ನಾವು ಸೆಲ್ಫ್ ಲವ್ ಮಾಡ್ಕೊಂಡಷ್ಟು ನಿಜವಾಗ್ಲೂ ಇಟ್ ರಿಯಲಿ ಬ್ರಿಂಗ್ಸ್ ಅ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ವೀಕ್ಲಿ ಒನ್ಸ್ ಏನಕ್ಕಾದ್ರೂ ಓಕೆ, ಇದೇ ಥರ ಅಂತ ಏನಿಲ್ಲ, ನಿಮಗೆ ನೀವೇ ಟೈಮ್ ಕೊಟ್ಕೊಳ್ಳೋದ್ರಿಂದ ಯು ವಿಲ್ ಗೆಟ್ ಕಾಮ್ ಆ್ಯಂಡ್ ರಿಡ್ ಆಫ್ ಟೆನ್ಷನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೆ ನೀವೇ ಟೈಮ್ ಕೊಡೋದ್ರಿಂದ ತುಂಬ ಬಿಗ್ ಚೇಂಜಸ್ನ ನೀವು ರಿಸೀವ್ ಮಾಡ್ಕೊತೀರ ಲೈಫಲ್ಲಿ. ಇದನ್ನು ನಾನು ಪರ್ಸ್ನಲಿ ಅನುಭವಿಸಿದ್ದೀನಿ. ಅಂದರೆ ಲೈಕ್ ಫಸ್ಟ್ ಎಲ್ಲ ನನಗೆ ಇದೆಲ್ಲ ಬೇಕಾ, ಈ ಥರ ಮಾಡಬೇಕಾ ಅಂತ ಅನಿಸ್ತಿತ್ತು. ಬಟ್ ನಿಜವಾಗ್ಲೂ ನಿಮಗೆ ನೀವು ಟೈಮ್ ಕೊಡ್ಕೋಬೇಕಾದ್ರೆ ನಾನು ಇವತ್ತೇನೋ ಮಾಡಿಕೊಂಡೆ, ಐ ಆಮ್ ಸ್ಯಾಟಿಸ್ಫೈಡ್ ಅನ್ನೋ ಫೀಲ್ ಬರುತ್ತೆ. ಸೊ ನೀವು ಫ್ರೀ ಇದ್ದ ಟೈಮಲ್ಲಿ ಅಟ್ಲೀಸ್ಟ್ 1 hour ಟೈಮ್ನ ನಿಮಗೆ ಅಂತ ಎತ್ತಿಟ್ಕೊಳ್ಳಿ.
ಪ್ರೈಮರ್ ಮುಗಿದ್ಮೇಲೆ ಜಸ್ಟ್ ಟೇಕ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ರಿಲೀಫ್ ಆಗಿ ಫಸ್ಟು ನಿಜವಾಗ್ಲೂ ಅದು ಇಂಪ್ಯಾಕ್ಟ್ ಕೊಟ್ಟಿರುತ್ತೆ. ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಕೈನ ಅದೇ ನೀರಿಂದ. ಅದಾದಮೇಲೆ ನೀವು ಏನು ಲೆಮನ್ನ ಯೂಸ್ ಮಾಡಿರ್ತೀರ ಅದೇ ಲೆಮನ್ನಿಂದ ನಿಮ್ಮ ಫಿಂಗರ್ಸು ಮತ್ತು ಏನು ಫಿಂಗರ್ಸ್ ಮಧ್ಯ ಗ್ಯಾಪ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಬೋತ್ ರೈಟ್ ಮತ್ತು ಲೆಫ್ಟ್ ಹ್ಯಾಂಡ್ ಎರಡನ್ನೂ ಕೂಡ ಹಾಗೆ ಮಾಡ್ಕೊಬೇಕು. ಕಾಸ್ ಏನು ಡೆಡ್ ಸ್ಕಿನ್ ಇರುತ್ತೆ ಅದು ರಿಮೂವ್ ಮಾಡೋಕ್ಕೆ ಈಸಿ ಕೊಡುತ್ತೆ ಲೆಮನ್ನು. ಸೊ ಇದು ಆ್ಯಂಡ್ ಉಗ್ರ ಸಂಧಿ ಅಂದರೆ ನೇಲ್ ಬಿಟ್ಟ ಹತ್ರ ತುಂಬಾ ಗಲೀಜಿರುತ್ತೆ. ನಿಮ್ಗೆ ಗೊತ್ತಿಲ್ಲ ಅದು ಮೈಕ್ರೋ ಪಾರ್ಟಿಕಲ್ಸ್. ಬಯೋ ಸ್ಟೂಡೆಂಟ್ ಆಗಿರೋದು ನಿಜವಾಗ್ಲೂ ನೀವು ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನೋಡಿರ್ತೀರ. ಐ ನೋ ಇಟ್ ವೆರಿ ಶ್ಯೂರ್. ನಾನು ಅದನ್ನು ಮಾಡಿದ್ದೀನಿ. ಕಾಸ್ ನಮ್ಮದು ಏನೋ ಕಾಲೇಜಲ್ಲಿ ತುಂಬ ಸಲ ನಾವು ಹೇರ್ ಮೈಕ್ರೋ ಇದರಲ್ಲಿ ಇಡೋದಾಗಲಿ ಅಥವಾ ನೇಲ್ಸು ಅದು ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಕೊಂಡು ನಿಜಾನ ಅಂತ ಅನಿಸ್ತಿತ್ತು. ಸೊ ಈ ಥರ ಮಾಡ್ತಾಯಿದ್ವಿ. ಆದಮೇಲೆ ಕ್ಲೀನಾಗಿ ಡ್ರೈ ಮಾಡ್ಕೊಳ್ಳಿ ಹ್ಯಾಂಡನ್ನ. ಆಮೇಲೆ ಮತ್ತೆ ಕ್ಲೀನಾಗಿ ನೀವು ಏನು ವಾಟರ್ ಇಟ್ಕೊಂಡಿರ್ತೀರ ಅದೇ ಟಬ್ಬಲ್ಲಿ ಸ್ವಲ್ಪ ಸೋಕ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಟೂಲ್ಸ್ ಇದ್ದರೆ ಡೆಡ್ ಸ್ಕಿನ್ನ ರಿಮೂವ್ ಮಾಡ್ಕೊಳ್ಳಿ. ಅಂದರೆ ಏನು ನೀವು ಇವಾಗ ಬಿಸಿ ನೀರಲ್ಲಿ ಕೈ ಹಾಕಿರೋದ್ರಿಂದ ಡೆಡ್ ಸ್ಕಿನ್ ಎಕ್ಸ್ಪ್ಲಾಯ್ಟ್ ಆಗಿರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಇಫ್ ನಿಮ್ಮ ಹತ್ರ ಟೂಲ್ಸ್ ಇಲ್ಲ ಅಂದರೆ ಯು ಕ್ಯಾನ್ ಆಬ್ವಿಯಸ್ಲಿ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಡೆಡ್ ಸ್ಕಿನ್ ರಿಮೂವ್ ಮಾಡೋದ್ರಿಂದ ನಿಮ್ಮದು ನೇಲ್ಸ್ ಕೂಡ ಬೇಗ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಗಲೀಜಾಗಿ ಕಾಣಿಸೋದು ತಪ್ಪತ್ತೆ. ಸೊ ನೀವು ನೇಲ್ಸ್ನ ಮೇಂಟೈನ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಡೂ ಇಟ್ ಫಾರ್ ಯುವರ್ ಸೆಲ್ಫ್ ಅಂತಲೇ ಹೇಳ್ಬೋದು. ಆಮೇಲೆ ಕ್ಲೀನಾಗಿ ಬ್ರಷಲ್ಲೆಲ್ಲ ನಾನು ವೈಪ್ ಮಾಡಿಕೊಂಡೆ. ಬಟ್ ನಾನು ನೇಲ್ ಪೇಂಟು ಮತ್ತು ನೇಲ್ ಶೇಪ್ ಕೊಟ್ಕೊಂಡಿಲ್ಲ. ಅದನ್ನು ನಾನು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ಯುವರ್ ಹ್ಯಾಂಡ್ ವಿಲ್ ಲುಕ್ ಲೈಕ್ ದಿಸ್. ನಿಜವಾಗ್ಲೂ ಇದು ಅಂದರೆ ಕ್ಯಾಮ್ರಾ ಇಸ್ ನಾಟ್ ಗಿವಿಂಗ್ ಜಸ್ಟಿಸ್ ಫಾರ್ ಇಟ್. ಬಟ್ ನಿಜವಾಗ್ಲೂ ನನಗೆ ಫೀಲ್ ಆಯಿತು ಹೆಂಗಿತ್ತು ಫಸ್ಟು ಹೆಂಗಾಯಿತು ಅಂತ. ಆ್ಯಂಡ್ ನೇಲ್ ಪೇಂಟ್ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಐ ಥಿಂಕ್ ಇಟ್ಸ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ನಾನು ನನಗೋಸ್ಕರ ಟೈಮ್ ಕೊಟ್ಕೊಂಡಿದ್ದಕ್ಕೆ ನಿಜವಾಗ್ಲೂ ವರ್ತ್ ಅಂತಲೇ ಅನ್ನಿಸ್ತು. ಆಮೇಲೆ ನಿಮ್ಮ ಹತ್ರ ಯಾವುದು ಮಾಯ್ಶ್ಚರೈಸರ್ ಇರುತ್ತಲ್ಲ, ಸೊ ನಾನು ಪರ್ಸ್ನಲಿ ಸೆಟಾಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ಸೆಟಾಫಿಲ್ ಮಾಯ್ಶ್ಚರೈಸರ್ನ ನಾನು ಎರಡೂ ಕೈಗೆ ಅಪ್ಲೈ ಮಾಡಿಕೊಂಡೆ ಫಸ್ಟು. ಬಿಕಾಸ್ ಅದು ಇಷ್ಟು ಟೈಮ್ ತನಕ ನಾನು ಏನು ಬಿಸಿನೀರಲ್ಲಿ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಸಾಫ್ಟ್ ಮತ್ತು ಹಾರ್ಡ್ ಎರಡೂ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಸ್ಕಿನ್. ಸೊ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ಯು ವಿಲ್ ಫೀಲ್ ಸಾಫ್ಟ್. Let's end this vlog here. Please do like, share and subscribe to my channel. Bye bye.